ಹಲೋ ವೀಕ್ಷಕರೇ, ಇವತ್ತು ಬಹುದೊಡ್ಡ ಸುದ್ದಿಯೊಂದು ಬಂದಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ದಿಲ್ಲಿ ಕೋರ್ಟು ದೂರನ್ನು ಸ್ವೀಕರಿಸಲು ನಿರಾಕರಿಸಿದೆ. ಇಡಿಯ ಮೂಲಕ ಹೊಸ ಎಫ್ಐಆರ್ ಅನ್ನು ರೋಸ್ ಅವೆನ್ಯೂ ಕೋರ್ಟು ನಿರಾಕರಿಸಿರುವುದು ಈ ಸರ್ಕಾರಕ್ಕೆ ಗಾಂಧಿ ಫ್ಯಾಮಿಲಿಯನ್ನು ಸಿಕ್ಕಿಸಿ ಹಾಕಲು ನೋಡಿದ್ರೂ ಪ್ರಯೋಜನ ಆಗ್ತಾ ಇಲ್ಲ. ಇತ್ತಿತ್ತಲಾಗಿ ಈಗ ಇಡಿಯನ್ನು ಕಳಿಸಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಇತರ 5 ಮಂದಿಯ ವಿರುದ್ಧ ಇಡಿ ಹಾಕಿದ್ದ ಕಪ್ಪು ಹಣ ಬೆಳ್ಳಿ ಮಾಡಿದ ಆರೋಪವನ್ನು ದಿಲ್ಲಿ ಕೋರ್ಟ್ ಸ್ವೀಕರಿಸಲಿಲ್ಲ. ಆದರೆ ಕೋರ್ಟು ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗುವುದಾಗಿ ಇಡಿ ತಿಳಿಸಿದೆ. ಇದೇ ವೇಳೆ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ತನ್ನ ತೀವ್ರ ನಿಲುವನ್ನು ಮುಂದುವರಿಸಿದ್ದಾರೆ. ವೋಟು ಚೋರ್ ಗದ್ದಿ ಚೋಡು ರ್ಯಾಲಿಯ ಮೂಲಕ ಮೋದಿ ಸರ್ಕಾರಕ್ಕೆ ಸವಾಲು ಹಾಕಿದ್ದು ಒಂದ್ ಕಡೆ ಇದ್ರೆ, ಈಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಬದಲಿಯಾಗಿ ಕೇಂದ್ರ ಸರ್ಕಾರ ಮಂಡಿಸಿದ ವಿಬಿಜಿ ರಾಮ್ಜಿ ಮಸೂದೆಯ ಬಗ್ಗೆ ಸಂಸತ್ತಿನಿಂದ ಹಿಡಿದು ಬೀದಿಯವರೆಗೂ ಹೋರಾಟ ಮಾಡುತ್ತೇನೆ ಎಂದು ರಾಹುಲ್ ಗಾಂಧಿ ಸವಾಲು ಹಾಕ್ತಾ ಇದ್ದಾರೆ. ಜೊತೆಗೆ ಮಹಾತ್ಮ ಗಾಂಧಿಯವರಿಗೆ ಮಾಡಿದ ಅಪಮಾನ ಕೂಡ ಇದು ಎಂದು ಅವರು ಸರ್ಕಾರವನ್ನು ತರಾಟೆಗೆತ್ತಿಕೊಂಡಿದ್ದಾರೆ. ಮೋದಿ ಸರ್ಕಾರದ ಯಾವ ಬಾಣಕ್ಕೂ ಬಗ್ಗುವುದಿಲ್ಲ, ಬಂಧಿಸಿ ಜೈಲಿಗೆ ಹಾಕಿದ್ರೂ ಹೆದರುವುದಿಲ್ಲ ಎಂಬ ಸೂಚನೆಯನ್ನು ಮೋದಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಈ ರೀತಿ ರವಾನಿಸುತ್ತಿದ್ದಾರೆ. ಇಡಿಯ ಮೂಲಕ ಬೆದರಿಸುವುದಕ್ಕೆ ಬಗ್ಗುವ ಕುಳ ತಾನು ಅಲ್ಲ ಎಂಬುದನ್ನು ರಾಹುಲ್ ಗಾಂಧಿ ಪದೇ ಪದೇ ಸಾಬೀತುಪಡಿಸ್ತಾ ಇದ್ದಾರೆ. ನಿಜ, ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ತಂತ್ರ ಪ್ರತಿಕಾರಗಳಿಗೆ ಖಂಡಿತ ಜಾಗ ಇಲ್ಲ. ಇದ್ದರೆ ಅದು ಪ್ರಜಾಪ್ರಭುತ್ವ ಆಗುವುದಿಲ್ಲ, ಸರ್ವಾಧಿಕಾರ ಆಗುತ್ತದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಇಡಿ ಸಲ್ಲಿಸಿದ ಆರೋಪ ಪಟ್ಟಿಯು ಒಂದು ಖಾಸಗಿ ವ್ಯಕ್ತಿ ನೀಡಿದ ದೂರಿನಲ್ಲಿ ಆಗಿದೆ. ಈ ಹಿಂದಿನ ಕೋರ್ಟು ತೀರ್ಪಿನ ಆಧಾರದಲ್ಲಿ ಎಫ್ಐಆರ್ ಇಲ್ಲ. ಇದು ದಿಲ್ಲಿ ಕೋರ್ಟು ಇಡಿಯ ದೂರನ್ನು ತಿರಸ್ಕರಿಸಿರುವುದಕ್ಕೆ ತಿಳಿಸಿದ ಕಾರಣವಾಗಿದೆ. ಆದುದರಿಂದ ಕಾನೂನು ಪ್ರಕಾರವೇ ಕೋರ್ಟಿಗೆ ಇಡಿಯ ಆರೋಪ ಪಟ್ಟಿಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೋರ್ಟು ಸ್ಪಷ್ಟವಾಗಿ ತಿಳಿಸಿದೆ. ದಿಲ್ಲಿ ಪೊಲೀಸರು ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಒಂದು ಎಫ್ಐಆರ್ ಹಾಕಿ ಆಗಿದೆ. ಇಡಿಯ ವಾದದ ದರ್ಜೆಯನ್ನು ಪರಿಶೀಲಿಸುವುದಕ್ಕೆ ಇದು ಸೂಕ್ತ ಸಮಯವೂ ಅಲ್ಲ ಎಂದು ಜಡ್ಜ್ ಹೇಳಿದ್ದಾರೆ. ಅಂದರೆ ಮೋದಿ ಸರ್ಕಾರಕ್ಕೆ ಈ ಸಲ ಇಡಿಯ ಮೂಲಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತಿತರ ಕುರಿತು ಕೇಸು ದಾಖಲಿಸುವಂತೆ ಮಾಡಲು ಸಾಧ್ಯವಾಗಿಲ್ಲ. ಈ ಹಿಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ದಾಖಲಿಸಿಕೊಂಡಿರುವ ಎಫ್ಐಆರ್ ನ ಪ್ರತಿಯನ್ನು ಸಲ್ಲಿಸಬೇಕೆಂದು ದಿಲ್ಲಿ ಪೊಲೀಸರಿಗೆ ಆದೇಶಿಸಿತ್ತು. ಅದು ಕೂಡ ರದ್ದಾಗಿದೆ. ಆದರೂ ಎಫ್ಐಆರ್ ಬಗ್ಗೆ ಆರೋಪಿಗಳಿಗೆ ತಿಳಿಸಬೇಕೆಂದು ಜಡ್ಜ್ ಆದೇಶಿಸಿದ್ದಾರೆ. ಕೋರ್ಟಿನ ಆದೇಶಕ್ಕೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಪಾರ್ಟಿ, ನರೇಂದ್ರ ಮೋದಿ ಸರ್ಕಾರದ ಕಾನೂನು ವಿರೋಧಿ ಮತ್ತು ರಾಜಕೀಯ ಪ್ರೇರಿತ ಮೊಕದ್ದಮೆಗಳು ಈಗ ಈ ರೀತಿ ಬಹಿರಂಗವಾಗುತ್ತಿದೆ ಎಂದು ಹೇಳಿಕೆಯನ್ನು ನೀಡಿದೆ. ಕೋರ್ಟಿನ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನ್ಯಾಷನಲ್ ಹೆರಾಲ್ಡ್ ಕೇಸು ರಾಜಕೀಯ ಪ್ರತೀಕಾರದ ಉದ್ದೇಶದಿಂದ ಮೋದಿ ಸರ್ಕಾರ ಸೃಷ್ಟಿಸಿದ ಸಂಚು ಆಗಿದೆ ಎಂದು ಹೇಳಿದ್ದಾರೆ. ಜೊತೆಗೆ ಅಂತಹ ಬ್ರಿಟಿಷ್ ಸರ್ಕಾರಕ್ಕೆ ಹೆದರಿಲ್ಲ ಮೋದಿ ಸರ್ಕಾರ ಯಾವ ಲೆಕ್ಕ ಎಂದು ಕೂಡ ಖರ್ಗೆ ಸವಾಲು ಹಾಕಿದ್ರು. ವೀಕ್ಷಕರೇ, ಹಾಗಿದ್ರೆ ಇಡಿ ಹೊರಿಸುತ್ತಿರುವ ಆರೋಪಗಳಾದ್ರೂ ಏನು? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದ ಅಸೋಸಿಯೇಟೆಡ್ ಜರ್ನಲಿಸಂ ಲಿಮಿಟೆಡ್ ಇದರ 2,000 ಕೋಟಿ ರೂಪಾಯಿ ಆಸ್ತಿಯನ್ನು ಆರೋಪಿಗಳು ವಂಚನೆಯಿಂದ ಗುಳುಂ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರ ಇವರು ಗುಳುಂ ಮಾಡಿದ್ದಾರೆ, ವಂಚನೆಯಿಂದ ಕಬಳಿಸಿದ್ದಾರೆ ಎಂದಾಗಿದೆ. ಯಂಗ್ ಇಂಡಿಯಾದಲ್ಲಿ ಗಾಂಧಿ ಕುಟುಂಬ 76% ಷೇರು ಹೊಂದಿತ್ತು. 90 ಕೋಟಿ ರೂಪಾಯಿಯ ಸಾಲಕ್ಕೆ ಬದಲಾಗಿ ಎಜೆಎಲ್ ನ ಆಸ್ತಿಗಳನ್ನು ವಂಚನೆಯಿಂದ ಕಿತ್ತುಕೊಳ್ಳಲಾಗಿದೆ ಎಂದು ಇಡಿ ವಾದಿಸುತ್ತಿದೆ. ಆದರೆ ಇವೆಲ್ಲವನ್ನು ಕಾಂಗ್ರೆಸ್ ನಾಯಕರು ನಿರಾಕರಿಸುತ್ತಲೇ ಬಂದಿದ್ದಾರೆ. ಇಡಿಯ ದೂರಿನಲ್ಲಿ ಈ ಹಿಂದೆಯೇ ದಿಲ್ಲಿ ಪೊಲೀಸರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತಿತರರ ವಿರುದ್ಧ ಕೇಸು ದಾಖಲಿಸಿಕೊಂಡಿದ್ರು, ಎಫ್ಐಆರ್ ಫೈಲ್ ಮಾಡಿದ್ರು. ಈಗ ನೇರವಾಗಿ ರೋಸ್ ಅವೆನ್ಯೂ ಕೋರ್ಟಿಗೆ ಹೋದಾಗ ಇಡಿಗೆ ಮುಖಭಂಗವಾಗಿದೆ. ಈ ಮುಖಭಂಗ ಸರ್ಕಾರಕ್ಕೆ ಆದ ಮುಖಭಂಗವಾಗಿದೆ. ಮೋದಿ ಸರ್ಕಾರದ ಮುಂದೆ ಮಂಡಿ ಊರುವುದಿಲ್ಲ ಎನ್ನುವ ರಾಹುಲ್ ಗಾಂಧಿಯವರ ಆ ನಿಲುವಿಗೆ ಸಿಕ್ಕ ಜಯ ಆಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರಫಾ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೈ ಹಿಂದ್.